ದಾವಣಗೆರೆಯಲ್ಲಿ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿತ್ತು. ಈ ಭಿನ್ನಮತ ಅಥವಾ ಅಸಮಾಧಾನವನ್ನು ಶಮನ ಮಾಡುವಲ್ಲಿ ನಾಯಕರು ಸಕ್ಸಸ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ ಬಂಡಾಯ ಶಮನ ಮಾಡುವಲ್ಲಿ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಪರ ಪ್ರಚಾರವನ್ನ ಮಾಡುವಂತೆ ಎಲ್ಲರಿಗೂ ಇಲ್ಲಿ ಬಿಎಸ್ವೈ ಹೇಳಿದ್ದಾರೆ. ಬಿಎಸ್ವೈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಅಪೂರ್ವ ರೆಸಾರ್ಟ್ನಲ್ಲಿ 2 ಗಂಟೆಗಳ ಕಾಲ ಸಂಧಾನ ಸಭೆಯನ್ನು ನಡೆಸಲಾಗಿದೆ. ಈ ಸಂಧಾನ ಸಭೆ ಯಶಸ್ವಿ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ರವೀಂದ್ರನಾಥ್ ಸೇರಿ ಹಲವರ ಮನವೊಲಿಕೆಯನ್ನು ಮಾಡಿದ್ದಾರೆ. ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ನೇತೃತ್ವದಲ್ಲಿ ಚುನಾವಣೆ ನಡೆಸೋಕೆ ತೀರ್ಮಾನವನ್ನು ನಡೆಸಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಎನ್ನುವಂಥ ಕೂಗು ಅಲ್ಲಿ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದ ಬಂಡಾಯವನ್ನ ಮಾಡ್ತೀವಿ, ಬಂಡಾಯ ಅಥವಾ ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು. ಈ ಅಸಮಾಧಾನವನ್ನು ಶಮನ ಮಾಡೋಕೆ ಸದ್ಯ ಯಡಿಯೂರಪ್ಪನವರೇ ಕಣಕ್ಕಿಳಿದು ಆ ಅಸಮಾಧಾನವನ್ನು ಶಮನ ಮಾಡಿದ್ದಾರೆ. ಮಾಹಿತಿ ಕೊಡ್ತಾರೆ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿ ಕಲ್ಲೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಲೇಶ್, ದೊಡ್ಡ ಮಟ್ಟದ ಭಿನ್ನಮತ ಅಥವಾ ಅಸಮಾಧಾನ ಕಂಡು ಬಂದಿತ್ತು. ಎಲ್ಲ ನಾಯಕರನ್ನ ಕರ್ಕೊಂಡೋಗಿ ಯಡಿಯೂರಪ್ಪನವರು ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗ್ನ ಬಳಿಕ ಅಸಮಾಧಾನ ಶಮನ ಆಯ್ತಾ? ಚುನಾವಣೆ ಒಟ್ಟಾಗಿ ಕೆಲಸ ಮಾಡ್ತಾರಾ, ಹೇಗೆ? ಖಂಡಿತವಾಗೂ ಏನು ಯಡಿಯೂರಪ್ಪನವರು ಇಂದು ದಾವಣಗೆರೆ ನಗರಕ್ಕೆ ಆಗಮಿಸಿ ಭಿನ್ನಮತೀಯರೊಂದಿಗೆ ಒಂದು ಸಭೆಯನ್ನ ನಡೆಸಿದ್ರು ಅಪೂರ್ವ ಹೋಟೆಲ್ನಲ್ಲಿ. ಈ ಒಂದು ಸಭೆ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಯಡಿಯೂರಪ್ಪನವರು ಕೊನೆಯದಾಗಿ ಆಲ್ ಇಸ್ ವೆಲ್, ಎಲ್ಲದೂ ಒಳ್ಳೇದಾಗಿದೆ ಅಂತ ಹೇಳಿದರು. ಈ ಒಂದು 11 ಜನರ ಒಂದು ಏನು ಗುಂಪು ಇತ್ತು, ಅಸಮಾಧಾನ ಗುಂಪು, ಈ ಗುಂಪನ್ನ ಅವರು ಸತತವಾಗಿ 2 ಗಂಟೆಗಳ ಕಾಲ ಎಲ್ಲಾ ನಾಯಕರೊಂದಿಗೂ ಸಹ ಮುಕ್ತವಾಗಿ ಚರ್ಚೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾವುದೇ ಅಸಮಾಧಾನವಿಲ್ಲದೆ ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತೇಳಿ ಅವರು ಸೂಚನೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ನಾಯಕರು ಸಹ ಒಪ್ಪಿಕೊಂಡು ಈ ಬಾರಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಗೆಲ್ಲಿಸಲು ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತನೂ ಸಹ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನಂತರ ಯಡಿಯೂರಪ್ಪನವರ ಹೇಳಿದಂತ ಎಲ್ಲಾ ಮಾತುಗಳಿಗೂ ಸಹ ಬದ್ಧರಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಲು ಆ ಎಲ್ಲಾ ಏನು ಭಿನ್ನಮತೀಯರು ಒಪ್ಪಿಕೊಂಡಿದ್ದಾರೆ. ಎಸ್.ಎ. ರವೀಂದ್ರನಾಥ್ ಏನು ಅವರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು, ಅವರ ನೇತೃತ್ವದಲ್ಲೇ ಒಂದು ಚುನಾವಣೆ ಮಾಡ್ಬೇಕಂತನೂ ಸಹ ಯಡಿಯೂರಪ್ಪನವರು ಸೂಚನೆ ನೀಡಿದ್ದಾರೆ. ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಸೇರಿ ಗಾಯತ್ರಿ ಸಿದ್ದೇಶ್ವರನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ತರಬೇಕು. ನಮ್ಮ ದಾವಣಗೆರೆಯಲ್ಲಿ ಇದ್ದಂತ ಎಲ್ಲಾ ಭಿನ್ನಮತ ಶಮನವಾಗಿದೆ ಮತ್ತು ಎಲ್ಲಾ ನಾಯಕರು ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಯಡಿಯೂರಪ್ಪನವರು ಸಹ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಹೀಗಾಗಿ ಭಿನ್ನಮತ ಏನು ಇತ್ತು, ಇದು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಸಹ ಮುಕ್ತಾಯವಾಗಿದ್ದು ಬಿಜೆಪಿ ಇದ್ದಂತ ದೊಡ್ಡ ತಲೆನೋವು ನಿವಾರಣೆ ಆಗಿದೆ ಅಂತಾನೆ ಹೇಳ್ಬೋದು. ಸಂಪತ್ತು, ಥ್ಯಾಂಕ್ ಯು ಕಲೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಸಮಾಧಾನ ಇತ್ತು, ಅಸಮಾಧಾನವನ್ನು ಶಮನ ಮಾಡೋಕೆ ಬಿಎಸ್ವೈ ಅಖಾಡಕ್ಕೆ ಇಳಿದ್ರು. ಸದ್ಯ ಅಸಮಾಧಾನ ಶಮನ ಆಗಿದೆ. ಚುನಾವಣೆಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.